ಇವತ್ತು ಸಾರ್ದಿಸು ಸಭೆಯ ಕುರಿತು ಕಳೆದ ಸಾರಿ ಒಂದು ಪೀಠಿಕೆಯನ್ನು ನಾನು ಕೊಟ್ಟಿದ್ದೇನೆ. ಸಾರ್ದಿಸು ಸಭೆ ಎಂಬುದಾಗಿ ಹೇಳುವಾಗ ಇಟ್ ಈಸ್ ಎ ಡೆಡ್ ಚರ್ಚ್, ಮೃತವಾಗಿರುವ ಸಭೆ ಎಂಬುದಾಗಿ. ಆದಾಗ್ಯೂ ಕರ್ತನಲ್ಲಿ ಪ್ರಿಯರೇ, ದೇವರು ಮಹಾಪ್ರೀತಿ ಇರುವವನು. ತಾನು ಏನನ್ನು ಮಾಡಬೇಕೆಂಬುದಾಗಿ ತೊಂದರೆ ಮಾಡಬೇಕು ಅಥವಾ ಅಪಾಯ ಅಥವಾ ಹಾನಿ ಮಾಡಬೇಕೆಂಬುದಾಗಿ ಬಯಸಿದರೂ ಕೂಡ ಕರ್ತನು ತಂದೆಯಾದಂತಹ ದೇವರು ಆತನು ಶಾಂತಮೂರ್ತಿ, ಕರುಣಾಸಾಗರನು ಮತ್ತು ದಯಾಪರನು. ಆತನು ಮನಸ್ಸು ಬದಲಾಯಿಸಿಕೊಂಡು ಆತನು ತನ್ನ ಮಕ್ಕಳನ್ನು ಕಾಯುವನಾಗಿದ್ದಾನೆ. ಪ್ರಿಯರೇ, ತನ್ನ ಭಕ್ತರನ್ನು, ತನ್ನ ಬಳಿಗೆ ಬರುವವರನ್ನು ಆತನು ಎಂದಿಗೂ ತಳ್ಳಿ ಹಾಕುವಂತವನಲ್ಲ. ಇವತ್ತಿನ ನಮ್ಮ ಧ್ಯಾನಾಂಶಕ್ಕಾಗಿ ಸಾರ್ದಿಸು ಸಭೆಯ ಕುರಿತು ನಾವು ಮೊದಲನೇ 2 ವಚನಗಳನ್ನು, 3ನೇ ಅಧ್ಯಾಯ, ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ ಮೊದಲನೇ ವಚನವನ್ನು ನಾವು ಧ್ಯಾನಿಸಿದೆವು. ಈಗ 2-3 ವಚನಗಳನ್ನ ನಾವು ಓದಿಕೊಳ್ಳೋಣ. ಆದರೆ ಮೊದಲಿನಿಂದ ಕೂಡ 3 ವಚನಗಳನ್ನು ಓದಿದ್ರೆ 2-3 ವಚನಗಳನ್ನ ವಚನದ ನಂತರ ವಚನ, ಅದರಲ್ಲಿರುವಂತಹ ಆತ್ಮೀಯ ಅರ್ಥಗಳನ್ನು ಮತ್ತು ಅದರಲ್ಲಿರುವಂತಹ ಒಂದು ದೈವಿಕ ಮರ್ಮಗಳನ್ನು ನಾವು ತಿಳಿದುಕೊಂಡು ದೇವರ ವಾಕ್ಯದಲ್ಲಿ ಮುಂದಕ್ಕೆ ಸಾಗೋಣ. ನಾನು ಓದ್ತಾ ಇದ್ದೇನೆ. ಸಾರ್ದಿಸ್ನಲ್ಲಿರುವ ಸಭೆಯ ದೂತನಿಗೆ ಬರೆ, ದೇವರ 7 ಆತ್ಮಗಳು 7 ನಕ್ಷತ್ರಗಳು ಉಳ್ಳಾತನು ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳನ್ನು ಬಲ್ಲೆನು, ಜೀವಿಸುವವನು ಎಂದು ಹೆಸರು ನಿನಗಿದ್ದರೂ ಸತ್ತವನಾಗಿದ್ದಿ ಎಂಬುದನ್ನು ಬಲ್ಲೆನು. ಎಚ್ಚರವಾಗಿರು, ಸತ್ತವನಾಗಿದ್ದಿ ಎಂಬುದನ್ನು ಬಲ್ಲೆನು. ಎಚ್ಚರವಾಗಿರು, ಸಾಯುವ ಹಾಗಿದ್ದ ಉಳಿದವುಗಳನ್ನು ದೃಢಪಡಿಸು. ನನ್ನ ದೇವರ ಮುಂದೆ ನಿನ್ನ ಕೃತ್ಯಗಳಲ್ಲಿ ಒಂದಾದರೂ ಸಂಪೂರ್ಣವಾದದ್ದೆಂದು ನಾನು ಕಾಣಲಿಲ್ಲ. ಆದದರಿಂದ ನೀನು ಹೊಂದಿದ ಉಪದೇಶವನ್ನು, ಅದನ್ನು ಕೇಳಿದ ರೀತಿಯನ್ನು ನೆನಪಿಗೆ ತಂದುಕೊಂಡು ಅದನ್ನು ಕಾಪಾಡಿಕೋ ಮತ್ತು ದೇವರ ಕಡೆಗೆ ತಿರುಗಿಕೋ. ನೀನು ಎಚ್ಚರವಾಗಿಲ್ಲದಿದ್ದರೆ ಕಳ್ಳನು ಬರುವಂತೆ ಬರುವೆನು. ನಾನು ಯಾವ ಗಳಿಗೆಯಲ್ಲಿ ನಿನ್ನ ಮೇಲೆ ಬರುವನೋ ಅದು ನಿನಗೆ ತಿಳಿಯುವುದೇ ಇಲ್ಲ. ಪ್ರಿಯರೇ, ಸಹೋದರ ರಾಜರತ್ನಮಯ್ಯ ಅವರು ಪ್ರಾರ್ಥನೆಯಲ್ಲಿ ಬಹಳ ಚೆನ್ನಾಗಿ ಜ್ಞಾಪಕ ಮಾಡ್ಕೊಳ್ತಾ ಬಂದರು. ಹೌದು, ನಾವು ಭೂ ಸಂಬಂಧವಾದ ವಿಷಯಗಳಲ್ಲಿ ಅಲ್ಲದೆ ಆತ್ಮ ಸಂಬಂಧವಾದಂತಹ ವಿಷಯಗಳಲ್ಲಿ ನಾವು ಆಲೋಚನೆಯುಳ್ಳವರಾಗಿ, ಧ್ಯಾನ ಮಾಡುವಂತವರಾಗಿ, ಕರ್ತನ ಸನ್ನಿಧಿಯಲ್ಲಿ ಮುಂದಕ್ಕೆ ಸಾಗುವಂತವರಾಗಿ ಇರಬೇಕಾಗಿದೆ. ಇಲ್ಲಿ ನಾವು ಗಮನಿಸಿ ನೋಡುವಾಗ ಒಂದು ಪದ ಉಪಯೋಗಿಸಲ್ಪಟ್ಟಿದೆ. 2ನೇ ವಚನದಲ್ಲಿ ಸತ್ತವನಾಗಿದ್ದಿ ಎಂಬುದನ್ನು ಬಲ್ಲೆನು, ಮೊದಲನೇ ವಚನ ಕೊನೆ ಭಾಗ. ಆದರೆ ಇದು ಗ್ರೀಕು ಭಾಷಾಂತರದಲ್ಲಿ, ಮೂಲ ಗ್ರೀಕು ಭಾಷೆಯಲ್ಲಿ ಕೈನೋಕ್ರಾಸ್ ಅಂದ್ರೆ ನೀನು ಸತ್ತು ಬಿದ್ದವನಾಗಿದ್ದಿ ಎಂಬುದಾಗಿರುವಂತ ಅರ್ಥ. ಸಾರ್ದಿಸ್ ಸಭೆ ಅದು ತುಂಬಾ ರೆಪ್ಯೂಟೆಡ್, ಅಂದ್ರೆ ಬಹಳ ಪ್ರಖ್ಯಾತಿಗೊಂಡಂತ ಸಭೆಯಾಗಿತ್ತು. ರಿಚ್ ಪೀಪಲ್, ಐಶ್ವರ್ಯವಂತರಾಗಿರುವಂತ ಸಭೆಯಾಗಿತ್ತು. ಸ್ಮರಣ ಸಭೆಯಲ್ಲಿರುವಂತ ಬಡತನ ಇಲ್ಲಿ ಇಲ್ಲ, ಆದ್ರೆ ಇದು ಐಶ್ವರ್ಯವಂತವಾಗಿರುವಂತ ಸಭೆ. ಆದರೂ ಕೂಡ ದೇವರು ಹೇಳುವಂತ ಒಂದು ನೇರವಾದ ಆರೋಪ ಏನೆಂಬುದಾಗಿ ಹೇಳುವಂದ್ರೆ, ಇಟ್ಸ್ ಎ ಡೆಡ್ ಚರ್ಚ್. ಕರುಣಾಮಯನು, ಪ್ರೀತಿಯುಳ್ಳ ದೇವರು. ಅಲ್ಲಿ ಒಂದು ಮಾತು ಕಾಣ್ತೇವೆ, 1ನೇ ವಚನ ಆದ ನಂತರ 2ನೇ ವಚನ, ಎಚ್ಚರವಾಗಿರು. ಇಲ್ಲಿ ನಮಗೊಂದು ಪ್ರಶ್ನೆ, ವೆನ್ ಎ ಮ್ಯಾನ್ ಇಸ್ ಡೆಡ್, ಒಬ್ಬ ಮನುಷ್ಯ ಸತ್ತು ಮೇಲೆ ಅಥವಾ ಮೃತನಾದ ಮೇಲೆ ಎಚ್ಚರವಾಗುವುದು ಹೇಗೆ? ಹೌ ಕ್ಯಾನ್ ಇಟ್ ಬಿ ಪಾಸಿಬಲ್? ಅವನು ಎಲ್ಲ ಸೆನ್ಸಸ್ ಕಳ್ಕೊಂಡಿರ್ತಾನೆ. ಅವನು ನೋಡ್ಲಿಕ್ಕೆ ಆಗೋದಿಲ್ಲ, ಮೂಸ್ಲಿಕ್ಕೆ ಆಗೋದಿಲ್ಲ, ಅಥವಾ ಊಟ ಮಾಡ್ಲಿಕ್ಕೆ ಆಗೋದಿಲ್ಲ. ಡೆಡ್ ಬಾಡಿ, ಮೃತದೇಹ. ಇದರಲ್ಲಿ ಕರುಣಾಮಯನಾದ ದೇವರು, ಪ್ರೇಮಮಯನಾದಂತ ದೇವರು ನೀನು ಸತ್ತವನಾಗಿದ್ದಿ ಎಂಬುದಾಗಿ ಹೇಳಿದ್ರು ಅದರ ಅರ್ಥ ಸತ್ತಿರುವಂತ ಸಭೆಯಾಗಿಲ್ಲ, ಆದ್ರೆ ಕ್ರಿಯೆಗಳಿಲ್ಲಿರುವ ಸಭೆ, ಇರಬೇಕಾದ ರೀತಿಯ ಸುವಾರ್ಥ ಕಾರ್ಯಗಳಿಲ್ಲದೆ ಇರುವ ಸಭೆ, ಔಟ್ರೀಚ್ ಆಕ್ಟಿವಿಟೀಸ್ ಇರಬೇಕಾದ ರೀತಿಯಲ್ಲಿ ಇರಬೇಕಾಗಿರುವ ಸಭೆ, ಪ್ರಾರ್ಥನೆ, ವಿಜ್ಞಾಪನ ಕೂಡಿಕೆಗಳು, ಸ್ತುತಿಕೂಟಗಳು ಇಲ್ಲದಿರುವಂತ ರೀತಿ ಸಭೆ.
ಕ್ರಿಯೆಗಳಿಲ್ಲದೆ ಇರುವಂತಹದ್ದು ಎಂಬುದನ್ನು ಅಲಂಕಾರಿಕ ಭಾಷೆಯಲ್ಲಿ ನಾವು ಗಮನಿಸಿ ನೋಡುವಾಗ ಅದು ಮೃತಪ್ರಾಯವೇ ಎಂಬುದಾಗಿ ಹೇಳಿರುವಂಥದ್ದು ನಾವು ಕಾಣ್ತೇವೆ. ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ ಯಾಕೋಬ ಪತ್ರಿಕೆಗೆ ನಾವು ಹೋಗೋಣ. ಯಾಕೋಬ ಪತ್ರಿಕೆ 2ನೇ ಅಧ್ಯಾಯ, ಯಾಕೋಬನು ಬರೆದ ಪತ್ರಿಕೆ 2ನೇ ಅಧ್ಯಾಯ. ನಾನು ಕೆಲವು ವಚನಗಳನ್ನು ಓದ್ತಾ ಇದ್ದೇನೆ. 14ರಿಂದ 26 ವಚನಗಳಿದೆ. ಬಟ್ ಅಲ್ಲಲ್ಲಿ ವಚನಗಳನ್ನು ಮಾತ್ರ ನಮ್ಮ ಅವಗಾಹನೆಗೆ, ನಮ್ಮ ಅಂಡರ್ಸ್ಟ್ಯಾಂಡಿಂಗ್ಗೆ, ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಓದೋಣ. ನನ್ನ ಸಹೋದರರೇ, ಒಬ್ಬನು ತನಗೆ ನಂಬಿಕೆ ಉಂಟೆಂದು ಹೇಳಿಕೊಂಡು ತಕ್ಕ ಕ್ರಿಯೆಗಳಿಲ್ಲದವನಾಗಿದ್ದರೆ ಪ್ರಯೋಜನವೇನು? ತುಂಬಾ ಅದ್ಭುತವಾದ ರೀತಿಯಲ್ಲಿ ಇರುವಂತಹ ವಾಕ್ಯ ಇದು ಪ್ರಿಯರೇ, ಯಾಕೋಬನು ಬರೆಯುವಾಗ. ಮೇಲೆ ಶೀರ್ಷಿಕೆ ಕನ್ನಡದಲ್ಲಿ ಬಹಳ ಚೆನ್ನಾಗಿದೆ. ನಂಬಿಕೆ ಮಾತ್ರವೇ ಸಾಲದು, ನಡತೆಯೂ ಬೇಕೆಂಬ ಬೋಧೆಯಲ್ಲಿ ಕ್ರಿಯೆಗಳಿರುವ ನಡತೆ ಎಂಬುದನ್ನ ಹೈಲೈಟ್ ಮಾಡಿ ಭಕ್ತನು ಹೇಳುವಂಥದ್ದನ್ನ ನಾವು ಕಾಣ್ತೇವೆ. ತಕ್ಕ ಕ್ರಿಯೆಗಳಿಲ್ಲದವನಾಗಿದ್ದರೆ ಪ್ರಯೋಜನವೇನು? ಅಂತ ನಂಬಿಕೆಯು ಇವನನ್ನು ರಕ್ಷಿಸುವುದು. ಒಬ್ಬ ಸಹೋದರನಿಗೆ ಇಲ್ಲವೇ ಒಬ್ಬ ಸಹೋದರಿಗೆ ಬಟ್ಟೆಯೂ ಆ ದಿನದ ಆಹಾರವೂ ಇಲ್ಲದೆ ಇರುವಾಗ ನಿಮ್ಮಲ್ಲಿ ಒಬ್ಬನು ಅವರಿಗೆ ದೇಹಕ್ಕೆ ಬೇಕಾದದ್ದನ್ನು ಕೊಡದೆ ಸಮಾಧಾನದಿಂದ ಹೋಗಿರಿ, ಬೆಂಕಿ ಕಾಯಿಸಿಕೊಳ್ಳಿ, ಹೊಟ್ಟೆ ತುಂಬಿಸಿಕೊಳ್ಳಿ ಎಂದು ಬರೀ ಮಾತು ಹೇಳಿದರೆ ಪ್ರಯೋಜನವೇನು? ಕರ್ತನಲ್ಲಿ ಪ್ರಿಯರೇ, ಇಲ್ಲಿ ಕೆಲವು ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ನ, ಅಂದ್ರೆ ಸಾಮಾನ್ಯವಾಗಿ ಸಮಾಜದಲ್ಲಿ, ಲೋಕದಲ್ಲಿ ಮತ್ತು ಈ ಒಂದು ಆಯಾ ಪ್ರಾಂತಗಳಲ್ಲಿ, ಸಭೆಗಳಲ್ಲಿ ಕೂಡ ಈ ರೀತಿ ಪರಿಸ್ಥಿತಿನಲ್ಲಿ ಇರುವಂತವ್ರು ಇದ್ದಾಗ ಆತ್ಮೀಯತೆಯ ಮಾತು ಅಲ್ಲಿ ಒಂದು ಕಡೆ ಇಟ್ಟಾಗಿದ್ದಾಗ್ಯೂ ಮಾನವೀಯತೆ ದೃಷ್ಟಿಯಿಂದ ನಾವು ಗಮನಿಸಬೇಕಾಗಿರುವಂತ ಅವಶ್ಯಕತೆ ಆ ನಮ್ಮ ನಡತೆ ಕುರಿತು ಇಲ್ಲಿ ಹೇಳಿರುವಂತದ್ದನ್ನು ನಾವು ಕಾಣ್ತೇವೆ. ಹಾಗೆ 17ನೇ ವಚನ ಬಹಳ ಮುಖ್ಯ. ಹಾಗೆಯೇ ಕ್ರಿಯೆಗಳಿಲ್ಲದಿದ್ದರೆ ನಂಬಿಕೆಯು ತನ್ನಲ್ಲಿ ಜೀವವಿಲ್ಲದ್ದು. ಈ ಅರ್ಥದಲ್ಲಿ ಸಾರ್ದಿಸು ಸಭೆ ಮೃತವಾದದ್ದು ಅಂತ ನಾವು ಗಮನಿಸ್ಕೋಬೇಕು ಪ್ರಿಯರೇ. ಇನ್ ದಿಸ್ ಮೀನಿಂಗ್, ಅಕಾರ್ಡಿಂಗ್ ಟು ದಿಸ್ ಮೀನಿಂಗ್. ಆದುದರಿಂದ ನಾವು ಸಾರ್ದಿಸು ಸಭೆಯ ಕುರಿತು ಧ್ಯಾನಿಸ್ತಾ ಇದ್ದೀವಿ. ಸಾರ್ದಿಸು ಸಭೆಯ ಕುರಿತು ಧ್ಯಾನಿಸುವಾಗ ದೇವರ ವಾಕ್ಯ ನಮಗೇನು ಬೋಧಿಸ್ತದೆ, ಏನು ತಿಳಿಸುತ್ತದೆ, ಅದೇ ನಮಗೆ ಬಹಳ ಮುಖ್ಯವಾಗಿದೆ. ಅದೇ ಮಾತು ನಾವು ಇಲ್ಲಿ 2ನೇ ವಚನದ ಕೊನೆ ಭಾಗದಲ್ಲಿ ನಾವು ನೋಡ್ತೇವೆ. ನನ್ನ ದೇವರ ಮುಂದೆ ನಿನ್ನ ಕೃತ್ಯಗಳಲ್ಲಿ ಒಂದಾದರೂ ಸಂಪೂರ್ಣವಾದದ್ದೆಂದು ನಾನು ಕಾಣಲಿಲ್ಲ. ಕೃತ್ಯಗಳು ಅಂದರೂ ಕ್ರಿಯೆಗಳೆಂದರೂ ಒಂದೇ. ಕ್ರಿಯೆಗಳಿಲ್ಲದಿದ್ದರೆ ಆ ನಂಬಿಕೆಯಲ್ಲಿ ಜೀವ ಇಲ್ಲ ಅಂತ ಯಾಕೋಬನು ಹೇಳಿದ್ರೆ, ಭಕ್ತನಾದ ಯೋಹಾನನು ಪತ್ಮೋಸ್ ದ್ವೀಪದಲ್ಲಿದ್ದು ಕರ್ತನಾದ ಯೇಸು ಕ್ರಿಸ್ತನ ಒಂದು ಸಂದೇಶದ ಪ್ರಕಾರ, ಆತನ ಅಪ್ಪಣೆ ಪ್ರಕಾರ, ಆತನ ಆಜ್ಞೆ ಪ್ರಕಾರ ಒಂದು ಸಭೆ ಜೀವಂತಿಕೆ ಸಭೆಯಾಗಿರಬೇಕಾದ್ರೆ, ಒಂದು ಸಭೆಯಲ್ಲಿ ಜೈವಿಕತೆ ಇರಬೇಕಾದ್ರೆ, ಒಂದು ಸಭೆಯಲ್ಲಿ ಒಂದು ವೈಬ್ರೆನ್ಸ್, ಒಂದು ಕ್ರಿಸ್ತನ ಅಸ್ತಿತ್ವ ಅಥವಾ ಕ್ರಿಸ್ತನ ಮಹತ್ವ ಇರಬೇಕಾದ್ರೆ ಅಲ್ಲಿ ಪ್ರೀತಿಯ ಪಾತ್ರ ಎಷ್ಟು ಮಹತ್ತರವಾದದ್ದು. ಅಷ್ಟು ಮಾತ್ರ ಅಲ್ಲ, ಆ ಸಹೋದರರನ್ನಾಗ್ಲಿ ಸಹೋದರಿಯನ್ನಾಗ್ಲಿ ಎಷ್ಟು ಮಟ್ಟಿಗೆ ಅವರನ್ನ ಅಕ್ಕರೆಯಿಂದ, ಪ್ರೀತಿಯಿಂದ ಹತ್ತಿರಕ್ಕೆ ತೆಗೆದುಕೊಂಡು ಅವರ ಅವಶ್ಯಕತೆಗಳ ಬಗ್ಗೆ ಕೊನೆ ಪಕ್ಷದಲ್ಲಿ ಅವರಿಗೆ ಆ ದಿನದ ಆಹಾರ, ನೋಡ್ರಿ ಎಷ್ಟು ಸ್ಪಷ್ಟವಾಗಿ ದೇವರ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. ಹಾಗಾಗಿ ನಂಬಿಕೆಯು ತನ್ನಲ್ಲಿ ಜೀವವಿಲ್ಲದ್ದು. ಹೀಗಿಲ್ಲವಾದರೆ ಒಬ್ಬ ಮನುಷ್ಯನು ನಿನಗೆ ನಂಬಿಕೆಯುಂಟು, ನನಗೆ ಕ್ರಿಯೆಗಳುಂಟು, ನಾನು ನನ್ನ ಕ್ರಿಯೆಗಳ ಮುಖಾಂತರ ನನ್ನ ನಂಬಿಕೆಯನ್ನು ನಿನಗೆ ತೋರಿಸ್ತೇನೆ, ನೀನು ಇಲ್ಲದೆ ನಿನ್ನ ನಂಬಿಕೆ ನನಗೆ ತೋರಿಸಿ ನೋಡೋಣ ಎಂದು ಹೇಳುವನಲ್ಲವೇ? ಇಲ್ಲಿ ಮತ್ತೊಂದು ಸಂದರ್ಭ, ಕಾಂಟೆಕ್ಸ್ಟ್ ಅಲ್ಲಿ ನೋಡ್ತೇವೆ. ಬರೀ ಕ್ರಿಯೆಗಳೇ ಮಾಡ್ತಾ ಹೋದ್ರೆ ಆಗಲ್ಲ. ಕ್ರಿಯೆಗಳೊಂದಿಗೆ ಬಹಳ ಅದ್ಭುತವಾದಂತ ಒಂದು ವಚನ ನಾವಿಲ್ಲಿ ಗಮನಿಸ್ತೀವಿ. ಇದೇ ಒಂದು ಅಧ್ಯಾಯದಲ್ಲಿ, ಯಾಕೋಬ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ಅಬ್ರಹಾಮನನ್ನು ಉದಾಹರಣೆಯನ್ನಾಗಿ ತಗೊಂಡು ಯಾಕೋಬನು ಹೇಳ್ತಾನೆ. ಹೇಗಂದ್ರೆ 22ನೇ ವಚನದಿಂದ ನಾನು ಓದ್ತಾ ಇದ್ದೀನಿ. ಯಾಕೋಬ ಪತ್ರಿಕೆ 2ನೇ ಅಧ್ಯಾಯ 22ನೇ ವಚನದಿಂದ, ಅವನ ನಂಬಿಕೆಯು, ಅವನಂದ್ರೆ ಅವನ ನಂಬಿಕೆಯು ಕ್ರಿಯೆಗಳೊಂದಿಗೆ ಪ್ರವರ್ತಿಸಿ, ಬಹಳ ಅದ್ಭುತವಾದ ಕನ್ನಡ ಪದ ಇದು,
ಈ ಪದದ ಒಂದು ಅರ್ಥ ಎಷ್ಟು ಗೂಢವಾಗಿದೆ ಅಂದ್ರೆ ಆ ಪ್ರವರ್ತನೆ ಅಂದ್ರೆ ಇಟ್ಸ್ ಎ ಡೈಲಿ ಆಕ್ಟಿವಿಟಿ, ಡೇ ಟು ಡೇ, ದಿನಂಪ್ರತಿ ಎಂಬ ರೀತಿಯಲ್ಲಿ ಆ ಕ್ರಿಯೆಗಳಿಂದಲೇ ಸಿದ್ಧಿಗೆ ಬಂತೆಂಬುದು ಕಾಣಬರ್ತದಲ್ಲ. ಅಬ್ರಹಾಮನು ದೇವರನ್ನು ನಂಬಿದನು, ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತು ಎಂಬ ಶಾಸ್ತ್ರದ ಮಾತು ಹೀಗೆ ನೆರವೇರಿತು, ಮತ್ತು ದೇವರ ಸ್ನೇಹಿತನೆಂಬ ಹೆಸರು ಅವನಿಗೆ ಉಂಟಾಯಿತು. ಮನುಷ್ಯನು ಕ್ರಿಯೆಗಳಿಂದ ನೀತಿವಂತನೆಂದು ನಿರ್ಣಯಿಸಲ್ಪಡುತ್ತಾನೆ ಹೊರತು ಬರೇ ನಂಬಿಕೆಯಿಂದೆಲ್ಲವೆಂದು ನೋಡುತ್ತೀರಿ ಅಂತ ಹೇಳುತ್ತಾ ನಾವು ಅಬ್ರಹಾಮನನ್ನು ಕುರಿತು ಹೇಳುವ ಮಾತನ್ನ ಗಮನಿಸ್ತೀವಿ. ಅಷ್ಟು ಮಾತ್ರ ಅಲ್ಲ, ಈ ಅಧ್ಯಾಯದಲ್ಲಿ ನಮಗೆ ಮತ್ತೊಂದು ಕ್ಯಾರೆಕ್ಟರ್, ಮತ್ತೊಬ್ಬ ವ್ಯಕ್ತಿ ಬರೋರು ಯಾರಂದ್ರೆ ರಾಹಾಬಳು ಕೂಡ ಆ ಗೂಢಚಾರನ್ನು ತನ್ನ ಮನೆಯಲ್ಲಿ ಸೇರಿಸಿಕೊಂಡು ಆ ಬೇರೆಯಿಂದ ಅವನ್ನ ಕಳಿಸಿದ್ರಲ್ಲದೆ ಕ್ರಿಯೆಗಳಿಂದಲೇ ಆಕೆ ನೀತಿವಂತಳೆಂಬ ನಿರ್ಣಯವನ್ನು ಹೊಂದಿದರು. ಕರ್ತನಲ್ಲಿ ಪ್ರಿಯರೇ, ದೇವರ ವಾಕ್ಯದಲ್ಲಿ ಸ್ತ್ರೀಯರು ಪುರುಷರೆಂಬ ಭೇದವಿಲ್ಲ, ವ್ಯತ್ಯಾಸವಿಲ್ಲ. ಆದ್ರೆ ನಂಬಿಕೆ ಜೊತೆಗೆ ಕ್ರಿಯೆಗಳು ಪ್ರವರ್ತಿಸಿ ಮಿಕ್ಸ್ಡ್ ಟುಗೆದರ್, ಒಟ್ಟೊಟ್ಟಿಗೆ ನಂಬಿಕೆ ಅದರ ಜೊತೆಗೆ ಕ್ರಿಯೆಗಳು ಪ್ರವರ್ತಿಸಿದಾಗ ಆತನು ಸಂಪೂರ್ಣ ಪರಿಪೂರ್ಣ ಆತ್ಮ ಇಳ್ಳಂತವನಾಗಿ ಹೇಳುವ ಮಾತು, 7 ಆತ್ಮಗಳು 7 ನಕ್ಷತ್ರಗಳು ಉಳ್ಳ ಆತನು. ನಾವು ಕಳೆದ ಸಾರಿ ಧ್ಯಾನಿಸಿದೆವು. 7 ನಕ್ಷತ್ರಗಳು ಎಂಬುದಾಗಿ ಹೇಳುವುದಾದರೆ ಏನು ಎಂಬುದನ್ನ, 7 ನಕ್ಷತ್ರಗಳು ಎಂಬುದಾಗಿ ಹೇಳುವಾಗ ಆ 7 ನಕ್ಷತ್ರಗಳು ಅಂದ್ರೆ ಆ 7 ಸಭೆಗಳ ದೂತರು ಎಂಬುದಾಗಿ ನಾವು ಯೋಹಾನ್ ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ ಕೊನೆ ವಚನದಲ್ಲಿ ನಾವು ಆ ಮಾತು ನೋಡ್ತೇವೆ. ಆ 7 ದೀಪ ಸ್ತಂಭಗಳು ಅಂದರೆ ಆ 7 ಸಭೆಗಳು ಎಂಬುದಾಗಿ ನಾವು ಕಾಣ್ತೇವೆ. ಪ್ರಿಯರೇ, ಸಾರ್ದಿಸ್ ಸಭೆಯ ಕುರಿತು ನಾವು ಇನ್ನು ಧ್ಯಾನಿಸುತ್ತಾ ಈ ಕ್ರಿಯೆಗಳ ವಿಷಯದಲ್ಲಿ ನಾವು ಎಚ್ಚರವಾಗಿರಬೇಕೆಂಬುದಾಗಿ ಹೇಳುತ್ತಾ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೂಡ ಈ ಮಾತುಗಳಲ್ಲಿ ನಮಗೆ ಅನೇಕ ಎಚ್ಚರಿಕೆಯ ಸಂಗತಿಗಳನ್ನ ಹೇಳುವಂಥದ್ದು ನಾವು ಕಾಣ್ತೇವೆ. ಕ್ರಿಯೆಗಳಿಂದ, ಆ ಕ್ರಿಯೆಗಳ ಮೂಲಕವಾಗಿ ನಂಬಿಕೆಯು ಜೀವವನ್ನು ಪಡ್ಕೊಳ್ಳುತ್ತದೆ. ನಂಬಿಕೆಗೆ ಜೀವ ತುಂಬುವಂಥದ್ದು ಕ್ರಿಯೆಗಳು ನಂಬಿಕೆ ಎರಡು ಒಟ್ಟೊಟ್ಟಿಗೆ ಪ್ರವರ್ತಿಸಿದಾಗ ಕರ್ತನೆಲ್ಲ ಪ್ರಿಯರೇ, ಅದು ಕ್ರಿಯೆಗಳುಳ್ಳಂತ ಒಂದು ಸಭೆ ಆಗುತ್ತದೆ ಎಂಬುದನ್ನು ನಾವೊಂದು ಅರ್ಥವನ್ನ ಸ್ಪಷ್ಟಪಡಿಸಿಕೊಳ್ಳೋಣ. ಆದ ನಂತರ ನಾವು ಮುಂದಕ್ಕೆ ಹೋಗ್ತೇವೆ. ಮೃತರಾದವರನ್ನು ಕೂಡ ದೇವರು ಜೀವವುಳ್ಳದ್ದನ್ನಾಗಿ ಮಾಡಬಲ್ಲಂತ ದೇವರು. ಪ್ರಿಯರೇ, ಇಟ್ ಈಸ್ ಡೆಡ್, ಸತ್ಯದೆಂಬುದಾಗಿ ಹೇಳ್ತಿದ್ದಾನೆ. ಆದರೆ ಆ ಸಾವು ಇನ್ನೊಂದು ಅರ್ಥದಲ್ಲಿ ನಾವು ನೋಡುವಾಗ ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನದಲ್ಲಿ ನಾವೊಂದು ಸಂಗತಿಯನ್ನು ಕಾಣ್ತೇವೆ. ದಯಮಾಡಿ ತೆಗೆದಿದ್ದರೆ ಓದಿ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನ. ಆತನು ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ಸಹ ಬದುಕಿಸಿದನು. ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಇಹಲೋಕಾನುಚಾರವಾಗಿ ನಡೆದುಕೊಂಡಿರಿ. ಆ ಸಾಕು. ಥ್ಯಾಂಕ್ ಯು. ಇಲ್ಲಿ ನಾವು ಗಮನಿಸಿ ನೋಡೋದಾದ್ರೆ ಪ್ರಿಯರೇ, ಪಾಪಕ್ಕೆ ಅಥವಾ ಅಪರಾಧಕ್ಕೆ ಒಂದು ಶಕ್ತಿ ಇದೆ. ಅದೇನಂದ್ರೆ, ಮೊಟ್ಟ ಮೊದಲನೇದಾಗಿ ಪಾಪ ಮಾಡಿದಾಗ ಆ ಪಾಪ ಮನುಷ್ಯನನ್ನ ದೇವರಿಂದ ದೂರ ಮಾಡುತ್ತೆ. ದಟ್ ಈಸ್ ಅ ಸೆಪರೇಷನ್. ಅಂದ್ರೆ ಅದು ನಾಶಕ್ಕೋಸ್ಕರವಾಗುವ ಸೆಪರೇಷನ್. ದೇವರಿಂದ ದೂರ ಸರಿದು ಹೋಗ್ತಾ ಇರ್ತಾನೆ. ಒಂದು ವೇಳೆ ನಾವು ಗಮನಿಸಿ ನೋಡಿದಾಗ ಈ ಪಾಪವು ಮನುಷ್ಯನನ್ನ ಬೈಬಲ್ನಿಂದ ದೂರ ಇಡ್ತದೆ, ದೇವರ ಧ್ಯಾನದಿಂದ ದೂರ ಇಡ್ತದೆ, ದೇವರ ವಾಕ್ಯವನ್ನು ಕೇಳಿಸ್ಕೊಳ್ಳದ ಹಾಗೆ ದೂರ ಇಡ್ತದೆ. ಪಾಪವು ಪ್ರವೇಶಿಸಿದಾಗ ದೇವರ ಜೊತೆಗೆ ಇರುವಂತ ಒಂದು ಬಾಂಧವ್ಯ, ಒಡನಾಟ ಇಲ್ಲದ ಹಾಗೆ, ತಪ್ಪಿ ಹೋದ ಮಗನ ಹಾಗೆ ಇರುವಂತಹ ಸ್ಥಿತಿನೆಲ್ಲ ದೂರ ಹೊರಟು ಹೋಗುವಂತಹದ್ದು ಸತ್ತಂತ ಸ್ಥಿತಿ ಎಂಬುದನ್ನ ಪೌಲನ ಭಾಷೆಯಲ್ಲಿ ನಾವಲ್ಲಿ ಗಮನಿಸಿ ನೋಡ್ತೇವೆ. ಅಪರಾಧಗಳು ಮತ್ತು ಪಾಪಗಳು ದೆಸೆಯಿಂದ ಸತ್ತವರು, ಮೃತ ಸ್ಥಿತಿ, ಮೃತ್ಯು ಆಗಿರುವಂತ ಸ್ಥಿತಿ, ಮರಣಪ್ರಾಯವಾಗಿರುವಂತದ್ದು.
ನಮ್ಮ ಪಾಪಗಳಲ್ಲಿ ನಮ್ಮ ಅಪರಾಧಗಳನ್ನು ನಾವು ಒಪ್ಪಿಕೊಂಡು ಅರಿಕೆ ಮಾಡಿಕೊಂಡ್ರೆ ಆತನು ನೀತಿವಂತನು ನಂಬಿಕಸ್ಥನು, ನಮ್ಮ ಪಾಪಗಳನ್ನು ಕ್ಷಮಿಸಿ ಅವು ಪೂರ್ವದಿಂದ ಪಶ್ಚಿಮಕ್ಕೆ ಎಷ್ಟು ದೂರವೋ ಅಷ್ಟು ದೂರ ಮಾಡಿ ನಮ್ಮನ್ನ ತಂದೆಯು ಮಕ್ಕಳನ್ನು ಕನಿಕರಿಸುವ ರೀತಿಯಲ್ಲಿ ಕನಿಕರಿಸುವ ದೇವರು ಪ್ರಿಯರೇ. ಈ ಲೋಕದಲ್ಲಿ ನಾವು ಜೀವಿಸುವಾಗ ನಮ್ಮ ಬಲಹೀನತೆಗಳ ಮೂಲಕವಾಗಿ ಸೈತಾನನು ಪ್ರವೇಶ ಮಾಡ್ತಾನೆ. ಸೈತಾನನು ನಮ್ಮ ಬಲಹೀನತೆಗಳು ಏನಿರುತ್ತದೋ ಅದ್ರ ಮೂಲಕ ಪ್ರವೇಶ ಮಾಡಿ ನಮ್ಮನ್ನ ಶೋಧನೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಶೋಧನೆ ಒಳಗೆ ಬಿದ್ದು ಹೋದಾಗ ಪಾಪ ಮಾಡ್ತೀವಿ. ಅವನು ಮೊದಲು ಶೋಧನೆಯನ್ನ ತರ್ತಾನೆ ಸೈತಾನನು. ನಮ್ಮ ಬಲಹೀನತೆ ಏನಿರ್ತದೋ ಅದರ ಒಳಗಡೆಯಿಂದ ಅವನು ಪ್ರವೇಶ ಮಾಡಿ ಶೋಧನೆಯನ್ನು ತರ್ತಾನೆ. ಅದಕ್ಕೆ ಯೇಸು ಒಂದು ಮಾತು ಹೇಳ್ತಾರೆ, ನೀವು ಶೋಧನೆಯೊಳಗೆ ಬೀಳಿದಾಗ ತಪ್ಪಿಸಿಕೊಳ್ಳೋ ಹಾಗೆ ನೀವು ಪ್ರಾರ್ಥನೆ ಮಾಡ್ರಿ. ವಿ ಹ್ಯಾವ್ ಟು ಪ್ರೇ ಟು ಗಾಡ್. ಸೈತಾನನು ಅವನೊಬ್ಬ ಡೆವಿಲ್, ಅವನು ದೆವ್ವ. ಅವನ ಕೆಲಸ ಏನೆಂಬುದಾಗಿ ಹೇಳುವಾಗ ಒಬ್ಬ ಥಿಯಾಲಜಿಯನ್, ಒಬ್ಬ ವೇದಾಂತ ಹೇಳ್ತಾನೆ, ಒಬ್ಬ ಥಿಯಾಲಜಿಕಲ್ ಸ್ಟಡಿ ಮಾಡಿರ್ತಕ್ಕಂಥ ವ್ಯಕ್ತಿ ಹೇಳ್ತಾನೆ, ಆ ಸೈತಾನನ ಮಾಡುವಂತ ಕೆಲಸಗಳು ಹೇಗೆಂಬುದಾಗಿ ನೋಡುವಾಗ ಆತ ವ್ಯಕ್ತಿಯಲ್ಲಿ ಅವನ ಬಲಹೀನತೆಯಲ್ಲಿ ಪ್ರವೇಶ ಮಾಡ್ತಾನೆ. ಕೋಪ ಇದ್ರೆ ಕೋಪದ ಮೂಲಕವಾಗಿ ಪ್ರವೇಶ ಮಾಡ್ತಾನೆ. ಅವನಲ್ಲಿ ಇನ್ನೇನಾದ್ರೂ ಹುಚ್ಚು ವ್ಯಾಮೋಹ ಇದ್ರೆ ಅದರ ಒಳಗಡೆ ಪ್ರವೇಶ ಮಾಡಿ ಅವನನ್ನು ಒಟ್ಟಾರೆ ಅಪರಾಧದ ಸ್ಥಿತಿಗೆ ತಳ್ಳಿ, ಸತ್ತಂತ ಸ್ಥಿತಿಗೆ ತಳ್ಳಿ, ದೇವರಿಂದ ದೂರ ಮಾಡುವ ಹಾಗೆ ಮಾಡುವ ಪ್ರಯತ್ನವನ್ನ ಸೈತಾನನು ಮಾಡುವಂತವನಾಗಿರ್ತಾನೆ. ಗಂಡ ಹೆಂಡತಿಯರ ಇಬ್ಬರ ನಡುವೆ ಅವರಿಬ್ಬರಲ್ಲಿಯೂ ಕೂಡ ಏನು ಮನಸ್ತಾಪ ಬರ್ಬೇಕಂತ ಬರೋದಿಲ್ಲ. ಇವರ ಮನಸ್ಸಿನಲ್ಲಿ ಇಲ್ಲದೆ ಇರುವಂತಹದ್ದು ಆತನಿಗೆ ಆಲೋಚನೆ ಬರ್ತದೆ, ಆತನ ಮನಸ್ಸಿನಲ್ಲಿ ಇಲ್ಲದೆ ಇರುವಂತಹದ್ದು ಏಕೆ ಮನಸ್ಸಿನಲ್ಲಿ ಆಲೋಚನೆ ಬರೋ ಹಾಗೆ ಮಾಡಿ ಇಬ್ಬರಲ್ಲಿ ಕೂಡ ಒಂದು ಕಾನ್ಫ್ಲಿಕ್ಟ್, ಒಂದು ಸಂಘರ್ಷ, ಒಂದು ಹೋರಾಟ ತಂದಿಡುವನು ಯಾರು ಅಂದ್ರೆ ಸೈತಾನನು. ಅಂತ್ಯಕಾಲ ದಿನಗಳಲ್ಲಿ ಅನೇಕ ಸಂದರ್ಭಗಳಲ್ಲಿ ಈ ರೀತಿಯ ಘಟನೆಗಳು ಥರ್ಡ್ ಪರ್ಸನ್ ಆಗಿ ಎಂಟರ್ ಆಗೋನೆ ಸೈತಾನನು. ಪ್ರಿಯರೇ, ನಾವಿಲ್ಲಿ ಗಮನಿಸಿ ನೋಡ್ತಾ ಇದ್ದೇವೆ, ಅಪರಾಧಗಳ ದೆಸೆಯಿಂದ, ಪಾಪದ ದೆಸೆಯಿಂದ, ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದವರನ್ನು ಕೂಡ ಬದುಕಿಸುವ ದೇವರು. ಡೆಡ್ ಚರ್ಚ್ ಅಂತ ನಮ್ಮ ಕರ್ತನು ತಳ್ಳಿ ಹಾಕ್ಲಿಲ್ಲ ಅಥವಾ ಬಿಟ್ಟು ಬಿಡ್ಲಿಲ್ಲ ಅಥವಾ ಅದನ್ನ ಏನು ದೂರ ಮಾಡ್ಲಿಲ್ಲ. ನೋಡಿ, ಸತ್ತವನಾಗಿದ್ದೆ ಎಂಬುದಾಗಿ ಹೇಳಿ ಎಚ್ಚರವಾಗಿರು. ನೀನು ಎಚ್ಚರಗೊಂಡ ಮೇಲೆ ನೀನು ಇತರನ್ನು ಕೂಡ ಬಲಪಡಿಸು, ಅವರನ್ನ ನಡೆಸು ಎಂಬುದಾಗಿ ಒಂದು ಪಾಸಿಟಿವ್ ಪರ್ಸ್ಪೆಕ್ಟಿವ್. ಕರುಣಾಮಯನಾದ ದೇವರ ಅಂತಃಕರಣ ಎಷ್ಟು ಚೆನ್ನಾಗಿದೆ ನೋಡ್ರಿ. ಆ ಮಾತನ್ನ ನಾವಿಲ್ಲಿ ನೋಡ್ತೇವೆ. ಇನ್ನೊಂದು ವಚನವನ್ನ ಎಫೆಸದವರು ಬರೆದ ಪತ್ರಿಕೆ 2ನೇ ಅಧ್ಯಾಯ 4ನೇ ವಚನದಿಂದ ಓದಿ ಸಿಸ್ಟರ್. 4 ಎಫೆಸ 2:4. ಆದರೆ ಕರುಣಾನಿಧಿಯಾಗಿರುವ ದೇವರು ನಮ್ಮ ಮೇಲೆ ಮಹಾ ಪ್ರೀತಿಯನ್ನಿಟ್ಟು ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು. ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಥ್ಯಾಂಕ್ ಯು ಸಿಸ್ಟರ್. ಚೆನ್ನಾಗಿ ಮಾತು. ನಮಗೆ ಈ ವಾಕ್ಯಗಳೆಲ್ಲ ತುಂಬಾ ಚೆನ್ನಾಗಿ ಪರಿಚಯನೇ. ನಮಗೆ ಬಹಳ ಚೆನ್ನಾಗಿ ಇವೆಲ್ಲವೂ ಕೂಡ ನಾವು ಎಷ್ಟೋ ಸಾರಿ ಧ್ಯಾನಿಸಿರ್ತೀವಿ, ಓದಿರ್ತೀವಿ. ಆದ್ರೆ ನಮ್ಮ ಆಲೋಚನೆ ಏನಂದ್ರೆ, ಹೇಗೆ ಬದುಕಿಸ್ತಾನೆ ದೇವರು? ಹೌ ಡಸ್ ಹಿ ಡೂ ಇಟ್? ಯಾವ ರೀತಿ ಆತ ನಮ್ಮನ್ನು ಬದುಕಿಸ್ತಾನೆ ಕರ್ತನಲ್ಲಿ? ಪ್ರಿಯರೇ, ಅದಕ್ಕೆ ಹೆಬ್ರಿಯ ಪತ್ರಿಕೆ 12ನೇ ಅಧ್ಯಾಯ 24ನೇ ವಚನದಲ್ಲ ನೋಡ್ತೇವೆ, ಹೇಬೇಲನಿಗಿಂತ ಹಿತಕರವಾಗಿ ಮಾತನಾಡುವ ಪ್ರೋಕ್ಷಣ ರಕ್ತದ ಬಳಿಗೆ ನಾವು ಬಂದಿದ್ದೇವೆ. ದಟ್ ಈಸ್ ದ ಅಟೋನಿಂಗ್ ಬ್ಲಡ್ ಇಂಗ್ಲಿಷ್ ಭಾಷೆಯಲ್ಲಿ. ಅಂದ್ರೆ ನಮ್ಮ ಪಾಪ ಕ್ಷಮಾಪಣೆಗಾಗಿ, ನಮ್ಮನ್ನ ಬದುಕಿಸೋದಕ್ಕೋಸ್ಕರವಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಅಮೂಲ್ಯವಾದ ರಕ್ತವನ್ನು ಕಲ್ವಾರಿ ಕ್ರೂಜಿನಲ್ಲಿ ಸುರಿಸಿದ್ದಾನೆ. ಪ್ರಿಯರೇ, ಅದು ನಿಂದಿಗೂ ಎಲ್ಲರ ಪಾಪಗಳನ್ನು, ಹಿಂದೆ ಇರುವಂತವರನ್ನು, ಮಧ್ಯೆ ಮಧ್ಯೆ ಬಂದಂತ, ಮುಂದೆ ಬರುವಂತ ಎಲ್ಲ ಒಟ್ಟಾರೆ ಮನುಕುಲದ ಎಲ್ಲರಿಗೂ ಕೂಡ ಒಂದು ಬಿಡುಗಡೆ ಕೊಟ್ಟಿರುವಂತಹದ್ದು. ಒಂದು ವೇಳೆ ನಾವು ಯೋಚನೆ ಹೀಗೆ ಮಾಡಬಹುದು, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದು 1947, 1947ನೇ ಇಸ್ವಿಯಲ್ಲಿ.
ಆದರೆ ಆ ಸ್ವಾತಂತ್ರ್ಯ ಆ ಆಗಸ್ಟ್ 15 1947 ಇಸ್ವಿಯಲ್ಲಿ ಹುಟ್ಟಿರೋವ್ರಿಗೇನ ಅಲ್ಲ. ಅದರ ನಂತರ ಹುಟ್ಟಿರೋರ್ಗೂ, ಅದರ ಹಿಂದೆ ಹುಟ್ಟಿರೋರ್ಗೂ ಮತ್ತು ಮುಂದೆ ಹುಟ್ಟಲಿಕ್ಕಿರೋರು ಎಲ್ಲರಿಗೂ ಕೂಡ ಸ್ವಾತಂತ್ರ್ಯ, ಬಿಡುಗಡೆ, ಬ್ರಿಟಿಷರ ಆಳ್ವಿಕೆಯಿಂದ ನಮಗೆ ಬಿಡುಗಡೆ. ಆ ದೃಷ್ಟಿಯಲ್ಲಿ ನಾವು ಯೋಚನೆ ಮಾಡಿದಾಗ ಅದೇ ಒಂದು ಉದಾಹರಣೆ ಆಗಿ, ಅಂದ್ರೆ ಒಂದು ಹೋಲಿಕೆಯಾಗಿ, ಒಂದು ಕಂಪ್ಯಾರಿಸನ್ ಆಗಿ ನಮ್ಮೆಲ್ಲರ ಅಪರಾಧಗಳು, ಪಾಪಗಳ ಒಂದು ಪರಿಹಾರಕ್ಕಾಗಿ ಕರ್ತನಾದ ಯೇಸು ಕ್ರಿಸ್ತನು ಬಲಿಯಾದನು ಪ್ರಿಯರೇ. ಹಾಗಾಗಿ ಎಫೆಸ ಪತ್ರಿಕೆಯಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಆ ಕೃಪೆಯಿಂದಲೇ, ಅದು ಬ್ರಾಕೆಟ್ ಅಲ್ಲಿ ಇದೆ ಕನ್ನಡ ಬೈಬಲ್ ಅಲ್ಲಿ, ಕರ್ತನಾದ ಯೇಸು ಕ್ರಿಸ್ತನು ಕೃಪಾಪೂರ್ಣನು, ಕೃಪೆಯಿಂದಲೇ ರಕ್ಷಣೆ ಹೊಂದಿದಂತರಾಗಿದ್ದೀರಿ. ಇನ್ನೊಂದು ವಚನ ನಾವು ಹಳೆ ಒಡಂಬಡಿಕೆಯಲ್ಲಿ ಕೂಡ ಇಸ್ರಾಯೇಲ್ ಜನಾಂಗವನ್ನು ದೇವರು ಹೇಗೆ ನಿರ್ಜೀವವಾಗಿರುವಂತ ಎಲುಬುಗಳಿಗೆ ಜೀವ ತುಂಬುತ್ತಾನೆ, ಜೀವಾತ್ಮ ತುಂಬುತ್ತಾನೆ. ಇದು ಕರ್ತನ ಮಹಾ ಕಾರ್ಯಗಳು. ನಾವಿವುಗಳನ್ನ ಹಳೆ ಒಡಂಬಡಿಕೆಯಿಂದ ಹೊಸ ಒಡಂಬಡಿಕೆ, ಹೊಸ ಒಡಂಬಡಿಕೆಯಿಂದ ಹಳೆ ಒಡಂಬಡಿಕೆಗೆ ಹೋಲಿಕೆ ಮಾಡಿಕೊಂಡು ಇದರೊಳಗಡೆ ಇರ್ತಕ್ಕಂಥ ಗೂಢಾರ್ಥಗಳನ್ನ ನಾವು ಧ್ಯಾನಿಸ್ಬೇಕು ಪ್ರಿಯರೇ. ಎಜ್ಕೇಲ್ ಗ್ರಂಥ 37ನೇ ಅಧ್ಯಾಯ 1-10 ವಚನಗಳನ್ನು ನಾವು ಓದಿಕೊಳ್ಳುವ. ಎಜ್ಕೇಲ್ ಗ್ರಂಥ 37ನೇ ಅಧ್ಯಾಯ 1-10 ವಚನಗಳು. ನಾನು ಯೆಹೋವನ ಹಸ್ತಸ್ಪರ್ಶದಿಂದ ಪರವಶನಾಗಿರಲು ಆತನು ತನ್ನ ಆತ್ಮದ ಮೂಲಕ ನನ್ನನ್ನು ಒಯ್ದು ಎಲುಬುಗಳಿಂದ ತುಂಬಿದ್ದ ಒಂದು ತಗ್ಗಿನಲ್ಲಿ ಇಳಿಸಿ, ನಾನು ಆ ಎಲುಬುಗಳ ಮಧ್ಯೆ ತಗ್ಗನ್ನು ಬಳಸಿಕೊಂಡು ಬರುವಂತೆ ಮಾಡಿದನು. ಇಗೋ, ತಗ್ಗಿನ ಮೇಲೆಲ್ಲ ತೀರಾ ಒಣಗಿದ ಎಲುಬುಗಳು ಲೆಕ್ಕವಿಲ್ಲದಷ್ಟು ಬಿದ್ದಿದ್ದವು. ಆತನು ನನ್ನನ್ನು, ನರಪುತ್ರನೇ, ಈ ಎಲುಬುಗಳಿಗೆ ಜೀವವು ಬರಬಹುದೋ ಎಂದು ಕೇಳಲು ನಾನು, ಕರ್ತನಾದ ಯೆಹೋವನೇ, ನೀನೇ ಬಲ್ಲೆ ಎಂದು ಉತ್ತರ ಕೊಟ್ಟೆನು. ಆಗ ಆತನು ನನಗೆ ಹೀಗೆ ಅಪ್ಪಣೆ ಮಾಡಿದನು, ನೀನು ಎಲುಬುಗಳ ಮೇಲೆ ಧ್ವನಿಯನ್ನು ಹರಡಿ ಅದಕ್ಕೆ ಈ ದೈವೋಕ್ತಿಯನ್ನು ನುಡಿ. ಒಣಗಿದ ಎಲುಬುಗಳೇ, ಯೆಹೋವನ ವಾಕ್ಯವನ್ನು ಕೇಳಿರಿ. ಕರ್ತನಾದ ಯೆಹೋವನು ನಿಮಗೆ ಹೀಗೆ ಹೇಳುತ್ತಾನೆ, ಇಗೋ, ನಾನು ನಿಮ್ಮೊಳಗೆ ಶ್ವಾಸವನ್ನು ಹೊಗಿಸುವೆನು, ನೀವು ಬದುಕುವಿರಿ. ನಾನು ನಿಮ್ಮ ಮೇಲೆ ನರಗಳನ್ನು ಹಬ್ಬಿಸಿ ಮಾಂಸವನ್ನು ಹರಡಿ ಚರ್ಮವನ್ನು ಹೊದಿಸಿ ನಿಮ್ಮಲ್ಲಿ ಶ್ವಾಸವನ್ನು ತುಂಬುವೆನು. ಆಗ ನೀವು ಬದುಕಿ ನಾನೇ ಯೆಹೋವನು ಎಂದು ತಿಳುಕೊಳ್ಳುವಿರಿ. ನನಗೆ ಅಪ್ಪಣೆಯಾದಂತೆ ನಾನು ಆ ದೈವೋಕ್ತಿಯನ್ನೆತ್ತಿ ನುಡಿಯುತ್ತಿರಲು ಸದ್ದಾಯಿತು. ಇಗೋ, ಟಕಟಕ ಎನ್ನುತ್ತಾ ಎಲುಬುಗಳು ಎಲುಬಿಗೆ ಜೋಡಣೆಯಾದವು. ನಾನು ನೋಡಲಾಗಿ, ಆಹಾ, ಅವುಗಳ ಮೇಲೆ ನರಗಳು ಹಬ್ಬಿಕೊಂಡವು, ಮಾಂಸವು ಹರಡಿಕೊಂಡಿತು, ಚರ್ಮವು ಮೇಲೊದಿಕೆ ಆಯಿತು, ಶ್ವಾಸ ಮಾತ್ರ ಇರಲಿಲ್ಲ. ಆಗ ಆತನು ನನಗೆ, ನರಪುತ್ರನೇ, ನೀನು ಶ್ವಾಸಕ್ಕೆ ನುಡಿ, ಶ್ವಾಸವೇ, ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನೀನು ಚತುರ್ದಿಕ್ಕುಗಳಿಂದ ಬೀಸಿ ಹತ ಶರೀರಿಗಳು ಬದುಕುವಂತೆ ಅವುಗಳ ಮೇಲೆ ಸುಳಿ ಎಂಬುದಾಗಿ ಶ್ವಾಸಕ್ಕೆ ನುಡಿ ಎಂದು ಅಪ್ಪಣೆ ಕೊಡಲು ನಾನು ಅಪ್ಪಣೆಯಂತೆ ನುಡಿದನು. ಇಗೋ, ಶ್ವಾಸವು ಅವುಗಳಲ್ಲಿ ಹೊಕ್ಕಿತು, ಬದುಕಿದವು, ಕಾಲೂರಿ ನಿಂತವು. ಅತ್ಯಂತ ದೊಡ್ಡ ಸೈನ್ಯ. ಥ್ಯಾಂಕ್ ಯು ಸಿಸ್ಟರ್, ಬಹಳ ಸ್ಪಷ್ಟವಾಗಿ ವಿವರವಾಗಿ ಓದಿದ್ರಿ. ಈ ಕಾನ್ವರ್ಸೇಷನ್ ಅಲ್ಲಿ, ಈ ಸಂಭಾಷಣೆಯಲ್ಲಿ ದೇವರು ಜೀವ ತುಂಬಿರುವ ಸಂದರ್ಭ, ನಾವು ಆ ಕಾಂಟೆಕ್ಸ್ಟ್ ಯಾವ ರೀತಿಯಲ್ಲಿದೆ ಅಂದ್ರೆ, ಕರ್ತನಲ್ಲಿ ಪ್ರಿಯರೇ, ಇಂಗ್ಲಿಷ್ ಲಿಟ್ರೇಚರ್ ನಲ್ಲಿ ನಾನು ಒಮ್ಮೊಮ್ಮೆ ಕಾಲೇಜಿನಲ್ಲಿ ಹೋಗುವಾಗ ಸತ್ಯವೇದದ ಈ TS ಎಲಿಯಟ್ ಅನ್ನೋನು ಒಂದು ದೊಡ್ಡ ಗ್ರಂಥವನ್ನು ಬರೀತಾನೆ, ವೇಸ್ಟ್ ಲ್ಯಾಂಡ್ ಅಂತ. ಅದರಲ್ಲಿ ದ ವ್ಯಾಲಿ ಆಫ್ ಡ್ರೈ ಬೋನ್ಸ್ ಅಂತ ಒಂದು ಭಾಗ ಬರ್ತದೆ. ಅದನ್ನ ವಿಶ್ಲೇಷಣೆ ಮಾಡಿ ಹೇಳುವಾಗ ಕೆಲವರೆಲ್ಲ ಸ್ಟೂಡೆಂಟ್ಸ್ ಬಹಳ ಅದನ್ನ ಅರ್ಥ ಮಾಡ್ಕೊಂಡು, ನಾನು ಸ್ಟೂಡೆಂಟ್ಸ್ ಒಬ್ಬ ಅಶೋಕ್ ಅಂತ, ನಾವು ಈ ಲೆಕ್ಚರರ್ ನನಗಿಂತ ಹೆಚ್ಚಾದಂತ ಒಂದು ಇದರಲ್ಲಿದ್ದಾರೆ, ದೇವರ ನಾಮದ ಮಹಿಮೆಗಾಗಿ ಹೇಳ್ತೇನೆ. ಆಗ ಅವರಿಗೆ ಆ ಕಾಂಟೆಕ್ಸ್ಟ್ ನ ಹೇಗೆ ತಿಳಿಸ್ಬೇಕಾಯ್ತು ಅಂದ್ರೆ, ಎಲ್ಲೋ ಆ ರೈಟರು ಬೇರೆ ದೃಷ್ಟಿಕೋನದಲ್ಲಿ ಇದನ್ನ ಹೇಳ್ತಾ ಹೋದ್ರು. ಆದ್ರೆ ಬೈಬಲ್ ಅಲ್ಲಿ ಇರುವಂತ ಈ ದೃಷ್ಟಿಕೋನಕ್ಕೆ ನಾನು ತರಬೇಕಾಗಿತ್ತು ವಿದ್ಯಾರ್ಥಿಗಳನ್ನ. ಅದರಿಂದ ಈ ಭಾಗವನ್ನ ಎತ್ತಿ ನಾನು ಅವರಿಗೆ ಬೋಧಿಸ್ಬೇಕಾಯ್ತು. ಇಲ್ಲಿ ಒಂದು ಮಾತಿದೆ ನೋಡ್ರಿ, 2ನೇ ವಚನದ ಕೊನೆ ಭಾಗದಲ್ಲಿ, ತಗ್ಗಿನ ಮೇಲೆಲ್ಲ ತೀರಾ ಒಣಗಿದ ಎಲುಬುಗಳು ಅಂತಿಂತವಲ್ಲ,
ಬತ್ತಿ ಒಣಗಿ ಹೋಗಿವೆ, ಕಂಪ್ಲೀಟ್ಲಿ ಡ್ರೈ ಬೋನ್ಸ್, ಕಂಪ್ಲೀಟ್ ಡ್ರೈ. ದಿಸ್ ಈಸ್ ದ ಮೀನಿಂಗ್. ಇದೊಂದು ವಿಷಯ ನೋಟ್ ಮಾಡ್ಕೊಂಡಿರಿ. ಮತ್ತು ದೇವರು ಎಂತ ನಮ್ಮ ಕರ್ತನಾದಂಥ ದೇವರು, ಪರಾಕ್ರಮಶಾಲಿ, ಯುದ್ಧಸೂರನು, ಇಸ್ರಾಯೇಲನ ಸದಮಲ ಸ್ವಾಮಿ, ಉನ್ನತೋನ್ನತ ಸಿಂಹಾಸನದಲ್ಲಿ ವಾಸ ಮಾಡುವ ದೇವರು ಒಬ್ಬ ನರ ಮನುಷ್ಯನನ್ನು ಎಷ್ಟು ಸರಳವಾದ ಅಂದ್ರೆ ಆ ಪ್ರಶ್ನೆ ಗಂಭೀರವಾದದ್ದು, ಆದರೆ ದೇವರು ಆ ಮನುಷ್ಯನನ್ನ, ಆತನನ್ನ ಒಬ್ಬ ಸ್ನೇಹಿತನಂತೆ ಯೆಹೆಜ್ಕೇಲನ ಜೊತೆಯಲ್ಲಿ ಮಾತಾಡುತ್ತಾ ಆ ಮಾತು ಹೇಳ್ತದಾನೆ ನೋಡ್ರಿ. 3ನೇ ವಚನದಲ್ಲಿ ಸಿಸ್ಟರ್ ಓದಿದರಾಗ್ಲೆ, ನರಪುತ್ರನೇ, ಈ ಎಲುಬುಗಳಿಗೆ ಜೀವವು ಬರಬಹುದೋ? ಕೆಲವೊಮ್ಮೆ ನಮ್ಮ ಪ್ರಶ್ನೆನೂ ಹಾಗೆ ಇರುತ್ತಲ್ಲ, ಎಷ್ಟು ನಿರ್ಜೀವ ಸ್ಥಿತಿ ಆಗಿದೆ, ಡೆಡ್ ಕಂಡೀಷನ್ ಆಗಿದೆ, ಯಾವುದೇ ರೀತಿ ನನಗೆ ಅಸಹಾಯಕ ಅನ್ನುವ ಸ್ಥಿತಿನಲ್ಲಿ ಇರುವಂತಾಗ್ಲೂ ಕೂಡ ಕರ್ತನಲ್ಲಿ ಪ್ರಿಯರೇ, ಆಗ ನರಪುತ್ರನು ಅಂದ್ರೆ ಯೆಹೆಜ್ಕೇಲನು ಪ್ರವಾದಿಯು ಸರಿಯಾದ ಉತ್ತರ ಕೊಡ್ತಾನೆ. ಹೇಗೆ ಉತ್ತರ ಕೊಡ್ತಾನಂದ್ರೆ, ಆಗ ಆತನು ನನಗೀಗ ಕರ್ತನಾದ ಯೆಹೋವನೇ ನೀನೇ ಬಲ್ಲೆ, ನಿನಗೇ ಗೊತ್ತು ಎಂಬುದಾಗಿ ಹೇಳುತ್ತಾನೆ ಕರ್ತನಲ್ಲಿ ಪ್ರಿಯರೇ. ಆಮೇಲೆ ಆತ ಒಂದು ಮಾತು ಹೇಳ್ತಾನೆ 5ನೇ ವಚನದಲ್ಲಿ, ಅದನ್ನು ನೋಡೋಣ. ಒಣಗಿದ ಎಲುಬುಗಳೇ ಯೆಹೋವನ ವಾಕ್ಯವನ್ನು ಕೇಳಿರಿ. 4ನೇ ವಚನದ ಕೊನೆ ಭಾಗ ನಾನು ಓದ್ತಾ ಇದ್ದೀನಿ. ಯೆಹೋವನ ವಾಕ್ಯವನ್ನು ಕೇಳಿರಿ. ಒಣಗಿದ ಎಲುಬುಗಳಿಗೂ ಕೂಡ ಯೆಹೋವನ ವಾಕ್ಯ ಬೇಕು. ಯಾಕಂದ್ರೆ ಒಣಗಿದ ಎಲುಬುಗಳು ಕೂಡ ಯೆಹೋವನ ವಾಕ್ಯದಿಂದ ಜೀವ ಪಡೆದುಕೊಳ್ತವೆ. ಅನೇಕರಿಗೆ ದೇವರ ವಾಕ್ಯ ಜೀವ ತುಂಬಿದೆ. ನನಗೂ ಈಗ 65 ವರ್ಷ ಹೆಚ್ಚು ಕಮ್ಮಿ, ಆದ್ರೆ 35 ವರ್ಷಗಳ ಹಿಂದೆ ನಮ್ಮೂರ್ ಕಡೆಯಿಂದ ಬಂದ ಒಬ್ಬ ಸಹೋದರ ಸುದರ್ಶನನವರು, ಅವರು ಸುವಾರ್ತೆ ನನಗೆ ಹೇಳುವಾಗ, ನಾನು ಸತ್ಯವೇದದಲ್ಲಿ ಮೊಟ್ಟ ಮೊದಲು ಓದಿರುವ ವಾಕ್ಯ ಭಾಗ, ಸಾಯಬೇಕಾದರೂ ನಂಬಿಗಸ್ತನಾಗಿರು, ಜೀವವೆಂಬ ಜಯಮಾಲೆ ನೀನು ಕೊಡುವನು. ಆ ವಚನನ ನಾನು ಬದುಕಿಸಿದೆ ಪ್ರಿಯರೇ. ನನ್ನ ಜೀವನ ಬದಲಾಯಿಸುತ್ತೆ. ನನ್ನನ್ನ ಆ ಮೃತಪ್ರಾಯದ ಸ್ಥಿತಿನಲ್ಲಿದ್ದಂತ ನನಗೆ ಆ ವಾಕ್ಯವು ಅವತ್ತು ಮಾತಾಡಿತು. ಯಾರ್ಯಾರ ಜೀವಿತದಲ್ಲಿ ಯಾವ್ಯಾವ ವಾಕ್ಯವು ಅದು ನಿರ್ಮಲೋದಕವೆಂಬಂತೆ, ಅದನ್ನೇ ಯೆಹೆಜ್ಕೇಲನು ಆ ಮಾತನ್ನು ಉಪಯೋಗಿಸ್ತಾನೆ. ಬೇರೊಂದು ಕಡೆ ಇರ್ಲಿ, ವಾಕ್ಯದ ಪ್ರಾಮುಖ್ಯತೆಯನ್ನು ನಾವು ಗಮನಿಸ್ತೇವೆ. ಕೇಳಿರಿ, ಕರ್ತನಾದ ಯೆಹೋವನು ನಿಮ್ಗೆ ಹೀಗೆ ಹೇಳುತ್ತಾನೆ, ಈಗೋ ನಾನು ನಿಮ್ಮೊಳಗೆ ಶ್ವಾಸವನ್ನು ಹೋಗಿಸುವೆನು, ನೀವು ಬದುಕುವಿರಿ, ನಾನು ನಿಮ್ಮ ಮೇಲೆ ನರಗಳನ್ನು ಹಬ್ಬಿಸಿ. ಆ ಪ್ರೋಸೆಸ್ ಅದನ್ನ ನೇರವಾಗಿ ಸ್ಪಷ್ಟವಾಗಿ ಆ ಒಂದೊಂದು ವಿಷಯವನ್ನ ಹೇಳಿದ ನಂತರ ನಾವೊಂದು ಇಮೇಜ್ ನೋಡ್ತೀವಿ, ಅಲ್ಲೊಂದು ಹೋಲಿಕೆ ನೋಡ್ತೀವಿ, ಅಲ್ಲೊಂದು ಶಬ್ದ, ಆ ಮೂಳೆಗಳು ಒಂದಕ್ಕೊಂದು ಸೇರಿಕೊಳ್ಳುವಾಗ ಅಲ್ಲಿ ಆಗಿರುವಂತಹ ಶಬ್ದ ಕನ್ನಡ ಭಾಷೆಯಲ್ಲಿ ಟಕ 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 ಶಬ್ದ ಮಾಡಿ ಆ ಎಲ್ಲ ಎಲುಬುಗಳು ಕೂಡ ಸೇರ್ಕೊಬಿಟ್ವು. ಅದಕ್ಕೆ ಶ್ವಾಸ ಮಾತ್ರ ಇರ್ಲಿಲ್ಲ. 8ನೇ ವಚನ ಕೊನೆ ಭಾಗ. ಆಗ ಮತ್ತೊಂದು ಪ್ರಶ್ನೆಯನ್ನು ದೇವರು ಕೇಳ್ತಾನೆ, ನರಪುತ್ರನೇ. ನೋಡಿ ಎಷ್ಟು ಚೆನ್ನಾಗಿದೆ. ಒಬ್ಬ ಸಾಮಾನ್ಯ ಸ್ನೇಹಿತನಂತೆ ಮಹಾನ್ ದೇವರು ಒಬ್ಬ ಪ್ರವಾದಿ ಜೊತೆಯಲ್ಲಿ ಮಾತಾಡುವಂತಹದ್ದು ಪ್ರಿಯರೇ. ಆತ ಹೇಳ್ತಾನೆ, ಶ್ವಾಸ ಮಾತ್ರ, ನರಪುತ್ರನೇ ನೀನು ಶ್ವಾಸಕ್ಕೆ ನುಡಿ ಶ್ವಾಸವೇ ಕರ್ತನಾದ ಯೆಹೋವನು ಎನ್ನುತ್ತಾನೆ, ನೀನು ಚತುರ್ದಿಕ್ಕುಗಳಿಂದ ಹತ ಶರೀರಗಳು ಬದುಕುವಂತೆ ಅವುಗಳ ಮೇಲೆ ಸುಳಿ ಎಂಬುದಾಗಿ ಶ್ವಾಸಕ್ಕೆ ನುಡಿ ಎಂದು ಅಪ್ಪಣೆ ಕೊಡಲು ಆತನು ಅಪ್ಪಣೆ ಕೊಟ್ಟನು ಪ್ರಿಯರೇ. ಸೊ ದಿಸ್ ಇಂಡಿಕೇಟ್ಸ್, ಇದರ ಒಂದು ಅರ್ಥ, ಇದರ ಅಂಶ ಏನೆಂಬುದಾಗಿ ಹೇಳುವಾಗ, ದೇವರು ನಿರ್ಜೀವವಾಗಿ ಇದೆ ಅಂತ ನಾವು ತಿಳ್ಕೊಳ್ತೇವೆ, ಅದಕ್ಕೆ ಜೀವ ತುಂಬುತ್ತಾನೆ. ಕೆಲ್ಸಕ್ಕೆ ಬರಲ್ಲ ಇವನು ಅಂತ ಅಂದ್ಕೊಳ್ತೇವೆ, ಆದ್ರೆ ಅವನೇ ಕೆಲ್ಸಕ್ಕೆ ಬರೋನ್ ಆಗ್ತಾನೆ. ಎಷ್ಟೋ ಜನ ಅವನು ಸರಿಯಾಗಿ ಓದಲ್ಲ ಅಂತ ಬಿಟ್ಬಿಡಿ ಅಂತ ಹೇಳ್ಬಿಟ್ಟು ಅವನನ್ನ ಇದು ಮಾಡಿದ್ರು, ಒಬ್ಬ ಗ್ರೇಟ್ ಸೈಂಟಿಸ್ಟ್. ಆದ್ರೆ ಅವನು ಇವತ್ತು E=mc² ಅಂತಕ್ಕಂಥ ಒಂದು ಸಿದ್ಧಾಂತವನ್ನು ಕಂಡು ಹಿಡಿದ. ಅದರ ಮೂಲಕವಾಗಿ ವೈಜ್ಞಾನಿಕ ಎಷ್ಟೋ ಪ್ರಗತಿ ಬಂತು. ಇದೆಲ್ಲ ಹೇಗೆ ಸಾಧ್ಯ? ಅದಕ್ಕೆ ದೇವರ ವಾಕ್ಯ ಹೇಳುತ್ತೆ, ಅವರಿಗೆ ಆ ಜೀವಾತ್ಮ, ಆ ಶಕ್ತಿಯನ್ನು ತುಂಬಬಲ್ಲಂತ ದೇವರು. ನೋಡ್ರಿ, ಈ ಪ್ರಾಸೆಸ್ ನಮ್ಮ ಕರ್ತನು, ನಮ್ಮ ತಂದೆಯು ಹೇಗೆ ಮಾಡಿದರು,
ಇದು ಮೊದಲೇ ಸಾರಿ ಅಲ್ಲ ಎಜ್ಕೇಲ್ದಲ್ಲಿ ಇರುವಂತಹದ್ದು. ಎಲುಬಿಗೆ ಜೀವ ಕೊಟ್ಟಿದ್ರು ಮೊಟ್ಟ ಮೊದಲು. ದಯಮಾಡಿ ನೋಡ್ರಿ ಸಿಸ್ಟರ್, ಆದಿಕಾಂಡ 2ನೇ ಅಧ್ಯಾಯ 21ನೇ ವಚನ. ಆದಿಕಾಂಡ 2ನೇ ಅಧ್ಯಾಯ 21ನೇ ವಚನ. ಹೀಗಿರುವಲ್ಲಿ ಯೆಹೋವ ದೇವರು ಆ ಮನುಷ್ಯನಿಗೆ ಗಾಢ ನಿದ್ರೆಯನ್ನು ಬರಮಾಡಿ ಅವನ ಪಕ್ಕೆಯ ಎಲುಬುಗಳಲ್ಲಿ ಒಂದನ್ನು ತೆಗೆದುಕೊಂಡು ಅದರ ಸ್ಥಳವನ್ನು ಮಾಂಸದಿಂದ ಮುಚ್ಚಿ ತಾನು ಮನುಷ್ಯನಿಂದ ತೆಗೆದಿದ್ದ ಎಲುಬನ್ನು ಸ್ತ್ರೀಯಾಗ ಮಾಡಿ ಆಕೆಯನ್ನು ಅವನ ಬಳಿಗೆ ಕರೆತಂದನು. ನೋಡಿ ಎಷ್ಟು ಸ್ಪಷ್ಟವಾಗಿದೆ. ಅದು ಎಲುಬು, ಅದಕ್ಕೆ ಶ್ವಾಸ ಬೇಕಾಗಿಲ್ಲ, ಯಾಕಂದ್ರೆ ಆದಾಮನಿಗೆ ಶ್ವಾಸ ತುಂಬಿದವರು ದೇವರು. ಆದರೆ ಆತನ ಎಲುಬುಗಳಿಂದ, ಪಕ್ಕೆಲುಬುಗಳಿಂದ ಒಂದು ಎಲುಬನ್ನು ತೆಗೆದಾಗ ಆ ಎಲುಬನ್ನ ಆತ ನಿರ್ಮಾಣ ಮಾಡಿದನು, ಒಂದು ಸ್ತ್ರೀಯಾಗಿ ಆತ ನಿರ್ಮಿಸಿದನು. ನರನಿಂದ ಬಂದವಳಾದ್ದರಿಂದ ಅವಳು ನಾರಿ ಆದಳು. ಇದು ಎಲ್ಲವೂ ಕೂಡ ನಾವು ಗಮನಿಸಿ ನೋಡಿದಾಗ ಸಾರ್ದೀಸು ಸಭೆ ಮೃತ ಸಭೆ ಎಂಬುದಾಗಿದ್ದರು. ನೀನು ಸತ್ತವನಾಗಿದೆ ಎಂಬುದಾಗಿ ಹೇಳಿದರು, ನೀನು ಸತ್ತಿದ್ದಿ ಎಂಬುದಾಗಿ ಹೇಳದಿದ್ರು ಕೂಡ ದೇವರು ಎಚ್ಚರವಾಗಿದ್ದು ನೀನು ಮಾಡಬೇಕಾದ ಮುಂದಿನ ಕಾರ್ಯಗಳನ್ನು ಮಾಡು ಎಂಬುದಾಗಿ. ಹೇಗೆ ಆ ಮೃತವಾಗ್ತೇವೆ? ನಮ್ಮಲ್ಲಿ ಕ್ರಿಯೆಗಳೆಳೆದಿದ್ದಾಗ ಮೃತ. ಅಪರಾಧಗಳು, ಪಾಪದ ದೆಸೆಯಿಂದ ನಾವು ದೂರ ಇರಬೇಕು. ಕರ್ತನಾದ ಯೇಸು ಕ್ರಿಸ್ತನನ್ನ ನಾವು ಆಶ್ರಯಿಸಿಕೊಳ್ಳಬೇಕು, ವಾಕ್ಯವನ್ನು ಕೇಳಬೇಕು, ವಾಕ್ಯದ ಮೂಲಕವಾಗಿ ನಾವು ಶುದ್ಧರಾಗ್ತಿರ್ಬೇಕು. ರಕ್ಷಣೆ ಹೊಂದುತ್ತೇವೆ ನಿಜ, ಆದರೆ ಮಾನಸಾಂತರ ಹೊಂದಬೇಕು. ಮಾನಸಾಂತರ ಪ್ರಕ್ರಿಯೆ ದಿನದಿನವೂ ಇರುವಂತದ್ದು. ಸ್ಪಿರಿಚುವಲ್ ಮೆಚೂರಿಟಿ, ಆತ್ಮೀಕವಾದಂತ ಒಂದು ಪರಿಪಕ್ವತೆಯ ಹಾದಿಗೆ ನಾವು ಬಂದಾಗ ನಮ್ಮಲ್ಲಿರುವ ಕ್ರಿಯೆಗಳನ್ನು ನೋಡಿ ದೇವರು ಹೇಳ್ತಾನೆ, ಆ ಒಂದು ದಿನ ನಿನ್ನ ಕೃತ್ಯಗಳನ್ನು ನಾನು ಬಲ್ಲೆನು. ದೇವರ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇನೆ.